ಅಂಬೇಡ್ಕರ್ ಜಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಏನು ಪರಿಸರ ಸಂರಕ್ಷಣಾ ಸಮಿತಿ ಸಂಯೋಜಿತ ಸಂಘಟನೆ ವತಿಯಿಂದ 3ನೇ ದಿನದ ಒಂದು ಕಾರ್ಯಕ್ರಮ, ನಿರಂತರ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಚಾರ. ಮುಳಬಾಗಿಲು ತಾಲೂಕಿನಾದ್ಯಂತ 30 ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ವರ್ಗ 1ರಿಂದ ಹಾಗೂ 15 ಫೈನಾನ್ಸಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಂದನೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅದು 2023ರಿಂದನೂ ಏನು ಈ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನವನ್ನು ಅಕೌಂಟ್ಗೇನೆ ತರದೆ ಬೇರೆ ರೀತಿ ಯುಟಿಲೈಸ್ ಮಾಡಿಕೊಂಡು ದೊಡ್ಡ ಒಂದು ಆಘಾತಕಾರಿ ಒಂದು ದೊಡ್ಡ ರೀತಿಯ ಸ್ಕ್ಯಾಮ್ ರೀತಿಯಲ್ಲಿ ಮಾಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಹೇಳ್ತೀವಿ, ಸರ್ಕಾರದ ಆದೇಶವನ್ನು ಪಾಲಿಸದೇ ಇರತಕ್ಕಂಥ ಅಧಿಕಾರಿ ಯಾರೇ ಆಗಿರಬಹುದು, ಇದು ಓನ್ಲಿ ಫಾರ್ ಗ್ರಾಮ ಪಂಚಾಯಿತಿಗಳಲ್ಲ, ಏನು ತಾಲೂಕಿನ 31 ಇಲಾಖೆಯಲ್ಲೂ ಸಹ 31 ಇಲಾಖೆಗೂ ಸಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ ಬರ್ತದೆ. ಆ ಬಂದಂಥ ಅನುದಾನವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಲೋನಿಗಳಿಗಾಗಿರ್ಬೋದು, ಇಲ್ಲ ಬೇರೆ ಬೇರೆ ರೀತಿಯ ಪರಿಶಿಷ್ಟ ಜಾತಿಯ ಅಭಿವೃದ್ಧಿಗಾಗಿ ಬಳಸ್ತಕ್ಕಂಥ ಅನುದಾನ ಅಂತೇಳಿ ಸರ್ಕಾರದ ಆದೇಶನೇ ಇರ್ತದೆ. ಈ ಆದೇಶವನ್ನು ಧಿಕ್ಕರಿಸಿ ತಾವುಗಳು ಏನು ಆ ಅನುದಾನವನ್ನು ಬೇರೆ ರೀತಿ ಬಳಕೆ ಮಾಡ್ಕೊಂಡಿದ್ದೀರಿ, ಆ ಒಂದು ಇದರಲ್ಲಿ ನಮ್ಮ ನಾಯಕರು ಹೇಳಿರ್ತಕ್ಕಂಥ ಏನು PCR ಅಟ್ರಾಸಿಟಿ ಕೇಸಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಾಯ್ದೆಯ ಅಡಿಯಲ್ಲಿ ಆ ಒಂದು ಅನುದಾನವನ್ನು ಬೇರೆ ರೀತಿ ಬಳಸಿದಾಗ ಆ ಅಧಿಕಾರಿ ವಿರುದ್ಧವಾಗಿ ದೂರು ದಾಖಲಾಗಬೇಕು. ಸರ್ಕಾರನೇ ಹೇಳಿದೆ, ಸರ್ಕಾರದ ಜೊತೆಗೆ ಸುಮಾರು ವರ್ಷಗಳಿಂದನೂ ಸಹ ಈ ಒಂದು ಅನುದಾನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಲ್ಲಬೇಕು ಅನ್ನೋ ಒಂದು ಹೋರಾಟಗಳು ಸಹ ನಡೆದಿದ್ದಾವೆ. ಇಷ್ಟೆಲ್ಲ ಇದ್ರೂ ಸಹ ಇಲ್ಲಿನ ಅಧಿಕಾರಿಗಳು ಆ ಒಂದು ಅನುದಾನವನ್ನು ಬೇರೆ ರೀತಿ ಪ್ರಯೋಗ ಮಾಡಿಸಿ ಇದುವರೆಗೂ ಆ ಅಕೌಂಟ್ಗಳನ್ನು ಒಂದು ಮೂಲೆ ಗುಂಪು ಮಾಡಿ, ಏನು ನಮ್ಮ ಮಿತ್ರರು ಒಂದು ಮಾಹಿತಿ ಕೇಳೋ ತನಕನೂ ಆ ಒಂದು ವಿಚಾರವನ್ನು ತಾವು ಮರೆಮಾಚಿದ್ದೀರಿ ಅಂತಂದರೆ ನೀವು ಹೊಟ್ಟೆಗೆ ಏನು ತಿಂತೀರಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಒಂದು ಕಡೆ ದಲಿತರ ಉದ್ಧಾರ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ದಲಿತರನ್ನು ದಮನ ಮಾಡ್ತೀರಿ. ಯಾವ ನ್ಯಾಯ ಇದು? ತಾವು ಮಾಡ್ತಾ ಇರ್ತಕ್ಕಂಥದ್ದು ಅದೇ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟದ ಪಂಗಡದ ಅಧಿಕಾರಿಗಳು ಸಹ ಇದ್ದೀರಿ. ತಾವೆಲ್ಲ ಹೊಟ್ಟೆಗೆ ಏನು ತಿಂತಾ ಇದ್ದೀರಿ? ಆ ಒಂದು ಇದನ್ನು ತಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ತಾವೊಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಿ. ಅಸೋಸಿಯೇಷನ್ ಮಾಡ್ಕೊಂಡು ನಿಮಗೇನಾದ್ರೂ ಹಂಗಾಮೆ ಆದರೆ ಹೋರಾಟಗಾರರು ಹೋರಾಟ ಮಾಡಬೇಕು. ಏನೋ ನಮ್ಮ SC ST ಅಧಿಕಾರಿಗಳಿಗೆ ತೊಂದರೆ ಆಗಿದೆ, ನಮ್ಮ SC ST ಜನಾಂಗಕ್ಕೆ ತೊಂದರೆ ಆಗಿದೆ, ಇನ್ನೊಂದು ಅಂದಾಗ ಹೋರಾಟಗಾರರನ್ನೇ ಹೋರಾಟ ಮಾಡಬೇಕು. ಆದರೆ ಈ ಒಂದು ಸಮುದಾಯಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಯೋಜನೆಗಳ ಅನುದಾನಗಳು ಬಂದಾಗ ಆ ಯೋಜನೆಗಳನ್ನು ಸರಿಯಾಗಿ ಆ ಸಮುದಾಯಕ್ಕೆ ಮುಟ್ಟಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದಮೇಲೆ ನಿಮಗೆ ಆ ಒಂದು ಯೂನಿಯನ್ಗಳೇನಕ್ಕೆ ನೀವು ಆ ಒಂದು ಈ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಅಂತೇಳಿ ಏನಕ್ಕೆ ಮಾಡ್ಕೊಳ್ತೀರಿ? ಮಾಧ್ಯಮದ ಮುಖಾಂತರ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಲ್ಲಿಗೆ ನೀವು ನಿಮ್ಮ ಕುರ್ಚಿಗಾಗಿ, ನಿಮ್ಮ ಉದ್ಯೋಗಕ್ಕಾಗಿ, ನಿಮ್ಮ ದುರ್ಬಳಕೆ ಹಣಕ್ಕಾಗಿ, ಇನ್ನೊಬ್ಬರನ್ನ ಯಾರನ್ನೋ ಮೆಚ್ಚುಗೆಗಾಗಿ ನೀವು ಇಂಥ ಸಂಘಗಳನ್ನು ರಚನೆ ಮಾಡ್ಕೊಳ್ತೀರಾ? ನಾವು ಹೇಳ್ತಾ ಇದ್ದೀವಿ, ನಿಮಗೆ ಸಮುದಾಯವನ್ನು ರಕ್ಷಣೆ ಮಾಡಲಿಕ್ಕೆ ಸಮುದಾಯಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಅನುದಾನಗಳನ್ನು ಸರಿಯಾಗಿ ಯುಟಿಲೈಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ದಯವಿಟ್ಟು ತಾವೇನೆ ಈ ತಾಲೂಕನ್ನು ಬಿಟ್ಟು ಬೇರೆ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ. ನಾವು ಹೇಳ್ತೀವಿ, ಇದು ಮೂಡಲಬಾಗಿಲಲ್ಲೇ ಒಂದು ಹೋರಾಟ ಪ್ರಾರಂಭ ಆಗಿರೋದು. ಏನೋ 1973ರಲ್ಲಿ ಅರಳ್ಳಿ ಗ್ರಾಮದಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ದಲಿತ ಚಳವಳಿ. ಇಲ್ಲಿ ಆ ದಲಿತ ಚಳವಳಿ ಹುಟ್ಟೂರಾಗಿರ್ತಕ್ಕಂಥ ಮುಳಬಾಗಿಲಲ್ಲಿ ಈ ರೀತಿ ಒಂದು ಅನ್ಯಾಯಗಳು ನಡೀತಾ ಇದ್ರೆ ನಾವು ನೋಡ್ಕೊಂಡಿರೋದಿಲ್ಲ.
ಯಾಕೆ ಅಂತಂದರೆ ಇವತ್ತು ಸರಿಯಾಗಿ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಆ ಒಂದು ಕಸ ತೆಗೆಯೋದಕ್ಕೆ ಯೋಗ್ಯತೆಗಳಿಲ್ಲ, ಆ ಬೀದಿಗಳಲ್ಲಿ ಲೈಟ್ಗಳು ಹಾಕೋದಕ್ಕೆ ಯೋಗ್ಯತೆ ಇಲ್ಲ, ಮತ್ತು ಕುಡಿಯೋ ನೀರು ಕೊಡೋದಕ್ಕೆ ಯೋಗ್ಯತೆ ಇಲ್ಲ. ಅಂಥ ಒಂದು ಸಂದರ್ಭಗಳಲ್ಲಿ ಇಂಥ ಒಂದು ಅನುದಾನವನ್ನು ತಾವು ಬೇರೆ ರೀತಿ ಯುಟಿಲೈಸ್ ಮಾಡ್ಕೊಳ್ತೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆ ಆಗ್ತದೋ ಇಲ್ವೋ? ಜೊತೆಗೆ ಮೀಸಲಾತಿ ಕ್ಷೇತ್ರ, ನಾವು ಮೀಸಲಾತಿ ಕ್ಷೇತ್ರದಲ್ಲಿ ಹೋರಾಟಗಳನ್ನು ಮಾಡಬೇಕು ಬಿಡಬೇಕು, ನಮಗೆ ಇಲ್ಲ ಆತಂಕಗಳಾಗಿದ್ದಾವೆ. ಮೀಸಲಾತಿ ಕ್ಷೇತ್ರದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತಂದರೆ ನಮ್ಮ ತಾಲೂಕಿನ ಘನತೆ ಹೋಗೋದು ಕೂಡ ಮೀಸಲಾತಿ ಶಾಸಕರಾಗಿರ್ತಕ್ಕಂಥವ್ರಿಗೇನೆ. ಯಾಕೆ ಅಂತಂದರೆ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲಾತಿ ಅನುದಾನಕ್ಕಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಮಾಡಿರ್ತಕ್ಕಂಥ ಅವ್ಯವಹಾರಗಳು, ಆ ಹೊಟ್ಟೆಗೆ ಏಲ್ ತಿನ್ನುವಂಥ ಅವ್ಯವಹಾರಗಳಿಂದ ಇವತ್ತು ನಾವು ಬೀದಿಗಿಳುವಂಥ ಕೆಲಸ ಇಲ್ಲಿ ಎದುರಾಗಿದೆ. ಅದಕ್ಕೆ ಕಾರಣಕರ್ತರು ಯಾರು? ಸಂಬಂಧಪಡ್ತಕ್ಕಂಥ ತಾಲೂಕಾ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ CEO ಆಗಿರ್ಬೋದು. ಅದೇನು ಜಿಲ್ಲಾ CEO ಅವ್ರಿಗೆ ಗೊತ್ತಿಲ್ವಾ ಈ ಒಂದು ಅನುದಾನ ಯಾವ ರೀತಿ ಯುಟಿಲೈಸ್ ಮಾಡಬೇಕು, ಯಾವ ರೀತಿ ತೆಗಿತಾ ಇದ್ದಾರೆ? ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ ಏನಾಗಿದೆ, ಯಾವ ರೀತಿ ಆಗ್ತಾ ಇದೆ, ಕ್ರಿಯಾ ಯೋಜನೆ ಆಗ್ತಾ ಇದೆ ಇಲ್ವಾ, ಇದನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ಕೇಳೋಂಥ ಯೋಗ್ಯತೆ ಇಲ್ಲ ಅಂತಂದರೆ ಈ ಜಿಲ್ಲೆಯಲ್ಲಿ ತಾವೇನಕ್ಕೆ ಹೇಳ್ರಿ CEO ಆಗಿ ಕೆಲಸ ಮಾಡ್ತೀರಿ? ತಾವು ಫಸ್ಟ್ ರಾಜೀನಾಮೆ ಇಲ್ಲಿಂದ ನೀವು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ CEO ಅವರು ಫಸ್ಟ್ ನೀವು ಬೇರೆ ಕಡೆ